ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಕ್ರಿಸ್ತನು ನಮ್ಮ ಮಾದರಿಯಾಗಿ ಎಲ್ಲವೂ ಆಗಿದ್ದಾನೆ ಮತ್ತು ಎಲ್ಲದರಲ್ಲಿಯೂ ನಮ್ಮ ಮಾದರಿಯಾಗಿದ್ದಾನೆ. ಈ ದಿನದ ಸತ್ಯವೇದದ ವಾಕ್ಯ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಯೋಹಾನ 1ನೇ ಅಧ್ಯಾಯ 4ನೇ ವಚನ. ಸುವಾರ್ತೆಯಿಂದ ಬೋಧಿಸಲ್ಪಟ್ಟ ನೀತಿವಂತಿಕೆಯು ದೇವರ ಮನಸ್ಸಿನ ಪರಿಪೂರ್ಣತೆ ಮತ್ತು ದೇವರ ಚಿತ್ತವನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾನದಂಡವನ್ನು ಒಪ್ಪಿಕೊಳ್ಳುವುದಿಲ್ಲ. ತಾನು ಸೃಷ್ಟಿಸಲ್ಪಟ್ಟ ಎಲ್ಲ ಜೀವಿಗಳು ತನ್ನ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸಬೇಕು ಎಂದು ದೇವರು ಬಯಸುತ್ತಾನೆ. ಸ್ವಭಾವದಲ್ಲಿ ಪರಿಪೂರ್ಣವಿಲ್ಲದಿರುವುದು ಪಾಪವಾಗಿದ್ದು, ದೇವರಾಜ್ಞೆಯನ್ನು ಮೀರುವುದೇ, ಉಲ್ಲಂಘಿಸುವುದೇ ಪಾಪವಾಗಿದೆ. ದೇವರಲ್ಲಿ ಎಲ್ಲ ನೀತಿಯ ಸ್ವಭಾವದ ಗುಣವಿಶೇಷಗಳು ಪರಿಪೂರ್ಣವಾಗಿ ಸಾಮರಸ್ಯದಿಂದ ಹೊಂದಿಕೊಂಡಿವೆ. ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುವ ಪ್ರತಿಯೊಬ್ಬನೂ ಈ ಸ್ವಭಾವವನ್ನು ಹೊಂದಿಕೊಳ್ಳುವ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾನೆ. ಇದು ತಾನೇ ಪರಿಶುದ್ಧತೆಯ ವಿಜ್ಞಾನವಾಗಿದೆ. ಬಿದ್ದು ಹೋದ ಜನಾಂಗದ ಮುಂದೆ ಎಂತಹ ಅದ್ಭುತವಾದ ಸಾಧ್ಯತೆಗಳು, ಆಶೀರ್ವಾದಗಳು ಇವೆ ಅಲ್ಲವೇ? ದೇವರು ತನ್ನ ಮಗನ ಮೂಲಕವಾಗಿ ಮನುಷ್ಯನು ಸಾಧಿಸಬಹುದಾದ ಶ್ರೇಷ್ಠತೆಯನ್ನು ಪ್ರಕಟಪಡಿಸಿದ್ದಾನೆ. ಕ್ರಿಸ್ತನ ಅರ್ಹತೆಗಳ ಮೂಲಕ ಮನುಷ್ಯನನ್ನು ಅವನ ಕೆಟ್ಟ ಸ್ಥಿತಿಯಿಂದ ಮೇಲೆತ್ತಲಾಗುತ್ತದೆ, ಶುದ್ಧೀಕರಿಸಲಾಗುತ್ತದೆ ಮತ್ತು ಓಫೀರ್ ಚಿನ್ನದ ಬೆಣೆಗಿಂತಲೂ ಹೆಚ್ಚು ಅಮೂಲ್ಯವನ್ನಾಗಿ ಮಾಡಲಾಗುತ್ತದೆ. ಮನುಷ್ಯನು ಮಹಿಮೆಯಲ್ಲಿರುವ ದೇವದೂತರ ಒಡನಾಡಿಗಳಾಗಲು ಮತ್ತು ಯೇಸು ಕ್ರಿಸ್ತನ ಪ್ರತಿರೂಪವನ್ನು ಪ್ರತಿಫಲಿಸಲು ಮತ್ತು ನಿತ್ಯವಾದ ಸಿಂಹಾಸನದ ಪ್ರಕಾಶಮಾನವಾದ ವೈಭವದಲ್ಲಿ ಮಿನುಗಲು ಸಾಧ್ಯವಿದೆ. ಕ್ರಿಸ್ತನ ಬಲದ ಮೂಲಕ ತಾನು ಅಮರತ್ವಕ್ಕೆ ಮಾರ್ಪಡಬಹುದೆಂದು ನಂಬಿಕೆ ಇಡುವುದು ಮನುಷ್ಯನಿಗಿರುವ ಆಶೀರ್ವಾದವಾಗಿದೆ. ಆದರೂ ತನ್ನ ಪ್ರತಿಯೊಂದು ಹೆಜ್ಜೆಯನ್ನು ನಡೆಸಲು ತಾನು ದೇವರಿಗೆ ಬಿಟ್ಟರೆ ತಾನು ಎಷ್ಟು ಎತ್ತರಕ್ಕೆ ಏರಬಹುದು ಎಂದು ವಿರಳವಾಗಿ ಮನುಷ್ಯನು ಯೋಚಿಸುತ್ತಾನೆ ಅಲ್ಲವೇ? ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಪ್ರತ್ಯೇಕತೆಯನ್ನು ನಡೆಸಿಕೊಂಡು ಹೋಗಲು ಅವಕಾಶ ನೀಡುತ್ತಾನೆ. ಯಾರು ತನ್ನ ಮನಸ್ಸನ್ನು ತನ್ನ ಸಹವರ್ತಿಯ ಮನಸ್ಸಿನಲ್ಲಿ ಮುಳುಗಿಸಬಾರದು ಎಂದು ದೇವರು ಬಯಸುತ್ತಾನೆ. ಮನಸ್ಸು ಮತ್ತು ಸ್ವಭಾವದಲ್ಲಿ ಮಾನಸಾಂತರ ಹೊಂದಬೇಕು ಎಂದು ಬಯಸುವವರು ಮನುಷ್ಯರ ಕಡೆಗೆ ನೋಡಬಾರದು, ಬದಲಾಗಿ ದೈವಿಕ ಮಾದರಿಯ ಕಡೆಗೆ ನೋಡಬೇಕು. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬ ಆಹ್ವಾನವನ್ನು ದೇವರು ಕೊಡುತ್ತಾನೆ. ಪರಿವರ್ತನೆ ಮತ್ತು ಮಾನಸಾಂತರದ ಮೂಲಕ ಮನುಷ್ಯರು ಕ್ರಿಸ್ತನ ಮನಸ್ಸನ್ನು ಪಡೆಯಬೇಕು. ಮಹಿಮೆಯ ನಿರೀಕ್ಷೆಯಾಗಿರುವ ಕ್ರಿಸ್ತನು ಅಂತರಂಗದಲ್ಲಿ ರೂಪುಗೊಂಡಿದ್ದಾನೆ ಎಂದು ತಿಳಿದುಕೊಂಡು ಪ್ರತಿಯೊಬ್ಬನೂ ತನ್ನ ವೈಯಕ್ತಿಕ ನಂಬಿಕೆಯೊಂದಿಗೆ, ವೈಯಕ್ತಿಕ ಅನುಭವದೊಂದಿಗೆ ದೇವರ ಮುಂದೆ ನಿಲ್ಲಬೇಕು. ಪರಿಪೂರ್ಣ ವ್ಯಕ್ತಿತ್ವಕ್ಕೆ ತುಂಬ ಹತ್ತಿರವಿರುವವರು ಎಂದು ಯಾರನ್ನಾದರೂ ನಾವು ಅನುಕರಿಸಬಹುದಾದ ನಮ್ಮ ಮಾದರಿ ಎಂದು ಭಾವಿಸಿದರೆ, ಪರಿಪೂರ್ಣತೆಯ ಒಂದು ಸಣ್ಣ ಅಂಶವನ್ನೂ ನೀಡಲು ಸಾಧ್ಯವಾಗದ ದೋಷಪೂರಿತ ಮಾನವನಲ್ಲಿ ನಮ್ಮ ನಂಬಿಕೆಯನ್ನು ಇಡುವುದು ಎಂದು ಅರ್ಥವಾಗುತ್ತದೆ. ನಮ್ಮ ಮಾದರಿಯಾಗಿ ಎಲ್ಲವೂ ಆಗಿರುವ, ಎಲ್ಲದರಲ್ಲಿಯೂ ನಮ್ಮ ಮಾದರಿಯಾಗಿರುವ 10,000ರಲ್ಲಿ ಒಬ್ಬನು, ಹೋಲಿಸಲಾಗದ ಶ್ರೇಷ್ಠತೆಯಿರುವ ಒಬ್ಬನು ನಮಗೆ ಇದ್ದಾನೆ. ಆತನು ತನ್ನ ಜೀವನವನ್ನು ಎಲ್ಲರೂ ಅನುಕರಿಸಬೇಕು ಎಂದು ಕೃಪೆಯಿಂದ ತನ್ನ ಜೀವನವನ್ನು ಹೊಂದಿಸಿಕೊಂಡನು. ಸಿರಿತನ, ಬಡತನ, ಘನತೆ ಮತ್ತು ನಿಂದನೆ ಹೊಂದುವುದು, ಮಿತಿಯಿಲ್ಲದ ಬಲ ಮತ್ತು ತಗ್ಗಿನ ಸ್ವಭಾವ, ವಿನಯಶೀಲತೆ ಇವೆಲ್ಲವೂ
ಆತನನ್ನು ಸ್ವೀಕರಿಸಿದವರಲ್ಲಿ ಪ್ರತಿಫಲಿಸುತ್ತದೆ. ಆತನಲ್ಲಿ ಮಾತ್ರ ಮನುಷ್ಯನ ಮನಸ್ಸಿನ ಬಲಗಳು ಮತ್ತು ಗುಣಗಳ ಮೂಲಕ ಲೋಕವು ಎಂದೂ ನೋಡಿರದ ಶ್ರೇಷ್ಠ ಶಿಕ್ಷಕನ ಜ್ಞಾನವು ಪ್ರಕಟವಾಯಿತು. ಕ್ರಿಸ್ತನ ಕೃಪೆಯ ಮೂಲಕ ಸ್ತ್ರೀ ಪುರುಷರು ಏನಾಗಿ ಮಾರ್ಪಡಬಹುದು ಎಂಬುದಕ್ಕೆ ದೇವರು ನಮ್ಮನ್ನು ಜೀವಂತ ಸಾಕ್ಷಿಗಳಾಗಿ ಲೋಕದ ಮುಂದೆ ಬೆಳೆಸುತ್ತಿದ್ದಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.